ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ರುಚಿಯಾಗಿರೋ ಒಂದು ಸಾರು ತೋರಿಸ್ತಾ ಇದ್ದೀನಿ. ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟು ನಾನು ಹಲಸಿನ ಬೀಜನೆಲ್ಲ ಸಿಪ್ಪೆಗಳನ್ನ ತೆಗೆದುಬಿಟ್ಟು ತುಳಿದ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಅರಿಶಿನ ಸ್ವಲ್ಪ ಉಪ್ಪು ಸೇರಿಸಿ 2 ವಿಷಲ್ ಬರ್ಸ್ಕೊಂಡಿದ್ದೀನಿ. ಮತ್ತು ನುಗ್ಗೆಕಾಯಿ ಒಂದು 3 ನುಗ್ಗೆಕಾಯಿನ ಪೀಸ್ ಮಾಡಿಕೊಂಡು ಅದನ್ನು ತುಳಿದ್ಬಿಟ್ಟು ಸಾಲ್ಟು ಮತ್ತು ಅರಿಶಿನ ಸೇರಿಸಿ ಇದನ್ನು 5 ನಿಮಿಷ ಬೇಯಿಸ್ಕೋಬೇಕು ಓಪನಲ್ಲೇ. ನೋಡಿ ಹಲಸಿನ ಬೀಜ ಬೆಂದಿದ್ದಾಗಿದೆ. ನುಗ್ಗೆಕಾಯಿ ಮಾತ್ರ 5 ನಿಮಿಷ ಬೇಯಿಸ್ಕೊಳ್ಳೋಣ. ಇದನ್ನು ಕುಕ್ಕರಲ್ಲಿ ಸೇರಿಸಬಾರ್ದು, ಪೀಸ್ ಆಗಿಬಿಡುತ್ತೆ. ಆದ್ದರಿಂದ ನಾನು ಪಾತ್ರೆನಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನಂತರ ಈ ಸಾರಿಗೆ ಏನೇನು ಬೇಕು ಅಂತ ನೋಡಿ ತೆಗೆದಿಟ್ಕೊಂಡಿದ್ದೀನಿ. ಒಂದು 4 ಸ್ಪೂನ್ ತೆಂಗಿನ ತುರಿ, ಸ್ವಲ್ಪ ಗಸಗಸೆ, ಸ್ವಲ್ಪ ಕಡಲೆ, ಒಂದು 6-7 ಮೆಣಸು ಇಟ್ಕೊಂಡಿದ್ದೀನಿ. ಮತ್ತು ಒಂದು 3 ಸ್ಪೂನು ಧನಿಯಾ ಪೌಡರ್ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಹಸಿರು ಮೆಣಸಿನಕಾಯಿ ಖಾರಕ್ಕೆ ಒಂದು 4-5, ಮತ್ತು ಟೊಮೆಟೊ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಟ್ಕೊಂಡಿದ್ದೀನಿ. ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟು ಬೇಕು. ಇದು ಮಸಾಲೆ ಸಾರು, ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ಮಾಡಿ ನೋಡಿ. ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲೀಸ್ನ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಇಷ್ಟನ್ನೇ ಫ್ರೈ ಮಾಡ್ಕೋಬೇಕಾಗಿರೋದು. ನಂತರ ಜಾರ್ ತೊಗೊಂಡು ತೆಂಗಿನ ತುರಿ, ಗಸಗಸೆ, ಕಡಲೆ, ಮೆಣಸು ಇಷ್ಟನ್ನು ಸೇರಿಸ್ಕೊಂಡು ನಾವು ಧನಿಯಾ ಪೌಡರ್ ಇಟ್ಕೊಂಡಿದ್ದೀವಲ್ವ 3 ಸ್ಪೂನು ಅದನ್ನು ಸೇರಿಸ್ಕೊಂಡು ಮತ್ತು ಫ್ರೈ ಮಾಡಿರೋದನ್ನ ಇದರಲ್ಲಿ ಸೇರಿಸ್ಕೊಂಡು ನಾವು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೋಡಿ ಎಲ್ಲನೂ ತೆಗೆದು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡ ನಂತರ ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಒಂದು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ರುಬ್ಕೋಬೇಕು. ಇವಾಗ ನೋಡಿ ರೆಡಿಯಾಗಿದೆ. ಒಗ್ಗರಣೆಗೆ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡು ಕರಿಬೇವಿನ ಸೊಪ್ಪು ಸೇರಿಸ್ಬೇಕು. ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಮತ್ತು ಈರುಳ್ಳಿ ಎರಡನ್ನೂ ಸೇರಿಸ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇದೇ ಒಗ್ಗರಣೆ ಈ ಸಾರಿಗೆ. ಸಿಂಪಲ್ ಆಗಿ ಬೇಗ ಮಾಡಿಬಿಡ್ಬೋದು ಈ ಸಾರು, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಈ ಥರ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಸ್ವಲ್ಪ ಅದು ಮೆತ್ತಗಾದ ನಂತರ ನಾವು ರುಬ್ಕೊಂಡಿದ್ದೀವಲ್ವ ಮಸಾಲೆ ಅದನ್ನು ಸೇರಿಸ್ಕೊಂಡು ಇವಾಗ ಸ್ವಲ್ಪ ರಾಸ್ ಮೇಲೆ ಹೋಗೋ ತನಕ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಸೇರಿಸ್ಕೊಂಡ್ಬಿಟ್ಟು ಆಮೇಲೆ ನೀರು ಸೇರಿಸ್ಕೊಳ್ಳೋಣ, ಜಾರ್ ಕ್ಲೀನ್ ಮಾಡಿಬಿಟ್ಟು. ಇವಾಗ ನೋಡಿ ಮಸಾಲೆ ಎಲ್ಲ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಲಿ 1-2 ನಿಮಿಷ. ತಕ್ಷಣವೇ ನಾವು ನೀರು ಸೇರಿಸಬಾರ್ದು. ಇವಾಗಲೇ ಗಮ್ಮಂತ ಘಮ ಬರ್ತಾ ಇದೆ. ಮಸಾಲೆ ಸಾರು ಅಂದ್ರೇ ಮಸಾಲೆ ಐಟಮ್ ಸೇರಿಸಿರ್ತೀವಲ್ವ, ಅದರಿಂದ ನೋಡಿ ಇವಾಗ ಜಾರಲ್ಲಿ ಇದ್ದದ ಮಸಾಲೆನೆಲ್ಲ ಕ್ಲೀನ್ ಮಾಡಿ ಸೇರಿಸ್ತೆ. ಮತ್ತು ನುಗ್ಗೆಕಾಯಿ ಬೇಯಿಸಿದ ನೀರನ್ನು ಇದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ವೇಸ್ಟ್ ಮಾಡಬಾರ್ದು. ಅದನ್ನು ಫಸ್ಟ್ ಯೂಸ್ ಮಾಡಿಕೊಂಡು ನಂತರ ಬೇಕಾದರೆ ನಾವು ನೀರು ಸೇರಿಸ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕೆ ಬಿಡೋಣ. ಇದನ್ನು ಮಸಾಲೆ ಸ್ವಲ್ಪ ಕುದಿಬೇಕು. ನೋಡಿ ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ ಚಿಕ್ಕದಾಗಿ. ನೋಡಿ ಇವಾಗ ಇನ್ನೂ ಎಕ್ಸ್ಟ್ರಾ ನೀರೆಲ್ಲ ಇತ್ತಲ್ಲ ಹಲಸಿನ ಬೀಜ ಬೇಯಿಸಿದ್ದು ಅದನ್ನು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಬೇಳೆ ಸಾರು ಮಾಡ್ತೀವಿ ನಾವು, ನುಗ್ಗೆಕಾಯಿನ ಮತ್ತು ಹಲಸಿನ ಬೀಜ ಯೂಸ್ ಮಾಡಿಕೊಂಡು. ಈ ಥರ ಮಸಾಲೆ ಸಾರು ಕೂಡ ಮಾಡಿ ನೋಡಿಪ್ಪ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಮುಚ್ಚಿಬಿಟ್ಟು ಒಂದು 5 ನಿಮಿಷ ವೆಯ್ಟ್ ಮಾಡೋಣ. ಮೀಡಿಯಂ ಫ್ಲೇಮಲ್ಲಿಡಿ. ನಂತರ ನೋಡಿ ಓಪನ್ ಮಾಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಇವಾಗ ನಾವು ಹಲಸಿನ ಬೀಜ ಮತ್ತು ನುಗ್ಗೆಕಾಯಿ ಬೇಯಿಸಿ ಇಟ್ಕೊಂಡಿದ್ದೀವಲ್ವ ಅದನ್ನು ಸೇರಿಸ್ಕೋಬೇಕು. ನೋಡಿ ಎರಡನ್ನೂ ಒಂದೇ ಬೌಲಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ನುಗ್ಗೆಕಾಯಿ ನೀಟಾಗಿ ಬಂದಿದೆ, ಎಲ್ಲೂ ಒಡೆದೋಗ್ಲಿಲ್ಲ, ಪೀಸ್ ಆಗಿಲ್ಲ. ಕುಕ್ಕರಲ್ಲಿ ನಾವು ಸೇರಿಸ್ಬಿಟ್ಟು ಏನಾಗ್ಬಿಡುತ್ತೆ ಅಂದರೆ ಪೀಸ್ ಆಗಿಬಿಡುತ್ತೆ. ನೋಡಿ ಇನ್ನೂ 1-2 ನಿಮಿಷ ಬಿಟ್ಬಿಟ್ಟು ನಂತರ ಇವಾಗ ನಾನು ಸೇರಿಸ್ತೀನಿ ಇದನ್ನು. ನೋಡಿ ಇದು ಆಲ್ರೆಡಿ ಉಪ್ಪು ಸೇರಿಸಿದ್ದೀವಲ್ವ, ಅದಕ್ಕೆ ಖಾರ ಎಲ್ಲ ಹಿಡ್ಕೋಬೇಕು. ಅದರಿಂದ ಒಂದು 5 ನಿಮಿಷ ಇವಾಗ ನಾವು ಈ ಮಸಾಲೆ ಜೊತೆಯಲ್ಲಿ ನುಗ್ಗೆಕಾಯಿನೂ
ಮತ್ತು ಹಲಸಿನ ಬೀಜನ್ನು ಕುದಿಸ್ಬೇಕು. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಟೇಸ್ಟಿಯಾಗಿರುತ್ತೆ. ನಾವು ತಿನ್ನುವಾಗ ಟೇಸ್ಟಿಯಾಗಿರುತ್ತೆ. ಹಲಸಿನ ಬೀಜ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಇರುತ್ತೆ. ಈ ಡಿಫ್ರೆಂಟ್ ಕಾಂಬಿನೇಷನ್ನ ನೀವು ಒಂದ್ಸರಿ ಮಾಡಿ ನೋಡಿ. ಲಾಸ್ಟಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, ಒಂದು ಚಿಕನ್ ಮಸಾಲನೋ ಇಲ್ಲ ಮಟನ್ ಮಸಾಲನೋ ಪೌಡರ್ ಇರುತ್ತಲ್ವ, ಒಂದು ಹಾಫ್ ಸ್ಪೂನು ಇದರಲ್ಲಿ ಸೇರಿಸ್ಕೊಂಡ್ರೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಸೇರಿಸ್ತಾ ಇದ್ದೀನಿ ನಾನು. ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನ 1-2 ನಿಮಿಷ ಹಾಗೆ ಕುದಿಯೋಕೆ ಬಿಡಬೇಕು. ನೋಡಿ, ಸಾರು ರೆಡಿ ಆಗ್ತಾ ಇದೆ. 1-2 ನಿಮಿಷ ಆಯಿತು, ಕುದೀತು. ಚಿಕನ್ ಮಸಾಲ ಸೇರಿಸಿದ್ವಲ್ವಾ, ಅದರಲ್ಲಿ ಕುದ್ದಿದ್ದಾಯಿತು. ಇವಾಗ ಸ್ವಲ್ಪ 1-2 ನಿಮಿಷ ನಾವು ಕ್ಯಾಪ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಓಪನ್ ಮಾಡೋಣ. ಇವಾಗ ನೋಡಿ, ಸಾರು ಸಖತ್ತಾಗಿ ರೆಡಿಯಾಗಿದೆ. ನುಗ್ಗೆಕಾಯಿ ಮತ್ತು ಹಲಸಿನ ಬೀಜದ ಸಾರು ಸೂಪರಾಗಿ ರೆಡಿಯಾಗಿದೆ. ಇವಾಗ ನಾವು ಬೇಕಾದರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೋಬಹುದು. ನಾನು ಒಂದೇ 1 ಸ್ಪೂನು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಎಕ್ಸ್ಟ್ರಾ ರೈಸ್ಗೆ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ, ಗ್ರೇವಿನಲ್ಲಿ ಸೇರಿಸ್ಬಿಡ್ತೀನಿ, ಅದೇ ಸಖತ್ತಾಗಿರುತ್ತೆ. ಇವಾಗ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಗ್ರೇವಿ, ಟೇಸ್ಟಿಯಾಗಿರುತ್ತೆ. ಒಂದು ಸೌಟ್ ಹಾಕೊಂಡು ತಿಂದ್ರೇ ಫುಲ್ಫಿಲ್ ಆಗಿಬಿಡುತ್ತೆ. ಸಖತ್ತಾಗಿದೆ. ನೀವು ಮಾಡಿ ನೋಡಿಪ್ಪ, ಹೇಗೆ ಬಂತು ಅಂತ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಯಿತಾ? ಥ್ಯಾಂಕ್ ಯು.